ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ರೆಸಿಪಿ ಏನಂದರೆ ಉಪ್ಪಿನಕಾಯಿ ಮಾವಿನಕಾಯಿಯಲ್ಲಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಮಾವಿನಕಾಯಿನ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಬೇಕು. ಈ ರೀತಿಯೇ ಕಟ್ ಮಾಡ್ಕೊಬೇಕು. ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಮತ್ತು ಹಣ್ಣಾಗಿರೋದು ತೊಗೊಬಾರ್ದು. ತುಂಬ ಕಾಯಿ ಇರೋದನ್ನೇ ತೊಗೊಂಡು ನೀಟಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾವಿನ ಹಣ್ಣು ತೊಗೊಳ್ಳಿ. ನಾನು ಅದು ಹಣ್ಣಾಗಿರೋದು ತೊಗೊಂಬಿಟ್ಟಿದ್ದೆ. ಕಟ್ ಮಾಡಿದ್ಮೇಲೆ ಗೊತ್ತಾಯಿತು. ಅದನ್ನು ಸೈಡ್ಗೆ ಇಟ್ಬಿಟ್ಟು ಬೇರೆ ಮಾವಿನಕಾಯಿ ತೊಗೊಂಡು ನಾನೇನು ಮಾಡ್ತಿದ್ದೀನಿ, ನೀಟಾಗಿ ಈ ಥರ ಉದ್ದವಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಾನು ಇಲ್ಲಿ ಮಾವಿನಕಾಯಿನ ಪೀಸಾಗಿ ಮಾಡ್ತಾಯಿಲ್ಲ. ಯಾಕಂದರೆ ನಮ್ಮ ಮನೇಲಿ ಆ ಥರ ಮಾಡಿದ್ರೆ ನನಗೆ ಇಷ್ಟ ಆಗೋಲ್ಲ. ತಿಂತಾರೇನೋ ಆದರೆ ನನಗೆ ಆ ಥರ ಇಷ್ಟ ಆಗೋಲ್ಲ. ನನಗೆ ತುರುಬ್ಬಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಂತ ಅನಿಸುತ್ತೆ. ಈ ರೀತಿ ಫಸ್ಟ್ ಕಟ್ ಮಾಡಿಕೊಂಡು ಎತ್ತಿಟ್ಕೊಬೇಕು. ಆನಂತರ ಒಂದು ಬಾಣಲಿಲಿ 1/4 ಲೀಟ್ರು, ನಾನು ಎಷ್ಟು ಮಾವಿನಕಾಯಿ ತೊಗೊಂಡಿದ್ದೀನೋ ಅಷ್ಟು ಎಣ್ಣೆನ ತೊಗೊಂಡು ಕಾಯಿಸ್ಕೊಬೇಕು. ಒಂದು ಕಡೆ ಎಣ್ಣೆ ಕಾಯ್ತಾ ಇದೆ, ಇನ್ನೊಂದು ಕಡೆ ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ತೀವಲ್ವ ಅದನ್ನ ಎತ್ಕೊಂಡು 2 ಸ್ಪೂನ್ ಸಾಸಿವೆ, ಎಷ್ಟು ಸ್ಪೂನು 2 ಸ್ಪೂನ್ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊತೀನಿ. ಆಮೇಲೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ನೀವು ಎಷ್ಟು ಬೇಕಾದರೂ ಹಾಕ್ಕೊಬೋದು. ಜೀರಿಗೆ ಹಾಕಿದಷ್ಟು ತುಂಬ ರುಚಿಯಾಗಿ ಬರುತ್ತೆ. ಜೀರಿಗೆ ನಾನು 3 ಸ್ಪೂನ್ ಹಾಕ್ಕೊಂಡು ಬಿಸಿ ಮಾಡ್ತಾಯಿದ್ದೀನಿ. ಆಮೇಲೆ ಎಣ್ಣೆ ಕಾದಿದೆ ಅಂತ ಎಣ್ಣೆನ ಆಫ್ ಮಾಡಿದ ನಂತರ ಜೀರಿಗೆನ ಫುಲ್ಲು ನೀಟಾಗಿ ಅದು ಸ್ವಲ್ಪ ಉಗುರು ಬೆಚ್ಚಾಗೋವರೆಗೂ ಅದನ್ನು ಈ ಥರ ತಿರುಗಿಸ್ಕೊಡ್ತಾನೆ ಇರಬೇಕು. ಅದನ್ನು ಹಾಗೆ ಬಿಟ್ಬಿಟ್ರೆ ಅದು ಸೀದ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದನ್ನು ಸೀದೇ ಇರೋ ಥರ ನಾವು ನೀಟಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕಿಟ್ಕೊತೀನಿ. ಯಾಕಂದರೆ ಮಾಡಿದ್ದು ಒಂದೇ ಸಲಿನೂ ಫ್ರೈ ಮಾಡ್ತಾರೆ ಕೆಲವರು, ಆದರೆ ನಾನು ಆ ರೀತಿ ಮಾಡಲ್ಲ. ಒಂದೊಂದೇ ನೀಟಾಗಿ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೊತೀನಿ. ಯಾಕಂದರೆ ಹಾಗೆ ಉಪ್ಪಿನಕಾಯಿ ಚೆನ್ನಾಗಿ ಬರುತ್ತೆ. ಆನಂತರ 1/4 ಟೀ ಸ್ಪೂನ್ ಮೆಂತ್ಯ ಆದಷ್ಟು ಕಮ್ಮಿನೇ ಹಾಕಬೇಕು. ಯಾಕಂದರೆ ಮೆಂತ್ಯ ಕಹಿ ಇರುತ್ತೆ. ನಾನು 1/4 ಟೀ ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ. ಅದರಿಂದ ತುಂಬ ಅಂದರೆ ಮೆಂತ್ಯ ಹಾಕೋದು ಫ್ಲೇವರ್ಗೋಸ್ಕರ ಮತ್ತು ರುಚಿನೂ ಬರುತ್ತೆ. ಹಂಗನ್ಬಿಟ್ಟು ಜಾಸ್ತಿ ಹಾಕ್ಬಾರ್ದು. 1/4 ಟೀ ಸ್ಪೂನ್ ಹಾಕ್ಕೊಬೇಕು. ಆಮೇಲೆ 1 ಸ್ಪೂನಷ್ಟು ಮೆಣಸು ಹಾಕಿದ್ದೀನಿ. ಮೆಣಸು ಖಾರ ಬೇಕನ್ನೋರು ಜಾಸ್ತಿ ಹಾಕ್ಕೊಬೋದು. ನಾನು 2 ಟೀ ಸ್ಪೂನ್ ಹಾಕಿದ್ದೀನಿ. ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡಾದ್ಮೇಲೆ ಎಣ್ಣೆ ಉಗುರು ಬೆಚ್ಚಗಿರಬೇಕಾದ್ರೆ ನಾನು ಬೆಳ್ಳುಳ್ಳಿ ಫಸ್ಟೇ ಹಾಕ್ಬಿಟ್ಟಿದ್ದೆ. ಬೆಳ್ಳುಳ್ಳಿನ ಜಜ್ಜಿಕೊಂಡು ಸಿಪ್ಪೆ ತೆಗೆದಿರನೇ ಜಜ್ಜಿಕೊಂಡು ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಆ ಥರ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ. ಅಷ್ಟರಲ್ಲಿ ನಾವು ಇದು ರುಬ್ಬಿರ್ತೀರಲ್ವ ಅದು ಮತ್ತು ಮಾವಿನಕಾಯಿನ ತುರ್ಕೊಬೇಕು. ನೋಡಿ ಈ ರೀತಿ ಒಂದು ತುರೆ ಮನೆ ತೊಗೊಂಡು ನೀಟಾಗಿ ತುರ್ಕೊಬೇಕು. ಸ್ಲೈಸ್ ಉದ್ದನೇ ಇರಲಿ, ಜಾಸ್ತಿ ಚಿಕ್ಕದು ಬೆಲ್ಲ ಬೇಡ, ಇಷ್ಟಿದ್ರೆ ಸಾಕು. ಇದರಲ್ಲಿ ಚೆನ್ನಾಗಿ ಮಾವಿನಕಾಯಿನ ತುರ್ಕೊತಾ ಇರಬೇಕು. ಅದನ್ನು ತುರುಬ್ತಾ ಇರೋದು ನೋಡ್ತಾ ಇರಬೇಕಾದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಅಷ್ಟು ಘಮ ಅಂತ ಇತ್ತು. ಮಾವಿನ ಹಣ್ಣು ಮಾತ್ರ ಒಂದೇ ಚೂರು ಹುಳಿ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಮಾವಿನಕಾಯಿ ತುಂಬಾ ಚೆನ್ನಾಗಿತ್ತು. ಆ ರೀತಿ ಎಲ್ಲ ಮಾವಿನಕಾಯಿನೂ ಆ ರೀತಿ ಎಲ್ಲ ನಾವು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನೆಲ್ಲನೂ ನೀಟಾಗಿ ತುರ್ಬ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಇರುತ್ತೆ ಫೈನಲ್ ಲುಕ್ಕು. ನಾನು ತೊಗೊಂಡಿರೋ ಮಾವಿನಕಾಯಲ್ಲಿ ಅಷ್ಟು ಆಗಿದೆ. ನಾನು ಸ್ವಲ್ಪ ಆಗುತ್ತೆ ಅಂದ್ಕೊಂಡೆ, ಇಲ್ಲ ಜಾಸ್ತಿನೇ ಆಯಿತು. ಆಮೇಲೆ ಒಂದು ಬಟ್ಲು ತೊಗೊಂಡ್ಬಿಟ್ಟು ಮಾವಿನಕಾಯಿ ತುರುಬಿಡ್ತೀವಲ್ವ ಅದನ್ನೆಲ್ಲ ಹಾಕ್ಕೊಬೇಕು. ಸ್ವಲ್ಪ ನೀರಿರುತ್ತೆ ಆದರೆ ಏನೂ ಆಗೋಲ್ಲ. ಹಾಕ್ಕೊಂಡು ಫುಲ್ಲು ಸ್ಪೂನ್ ತೊಗೊಬೇಕು. ಕೈಯಲ್ಲಿ ಮಿಕ್ಸ್ ಮಾಡ್ತಾರೆ. ನಾನು ಕೈಯಲ್ಲಿ ಮಿಕ್ಸ್ ಮಾಡಲಿಲ್ಲ, ಸ್ಪೂನ್ ತೊಗೊಂಡೆ. ಯಾಕಂದರೆ ಒಂದೊಂದ್ಸಲ ಫ್ರಿಜ್ಜಲ್ಲಿ ಇದ್ದರೆ ಹೊರಗಡೆ ಇಕ್ಬಿಟ್ರೆ ಹೋಗ್ಬಿಡೋ ಚಾನ್ಸಸ್ ಇರುತ್ತೆ. ಅದರಿಂದ ನಾನು ಏನು ಮಾಡಿದೆ, ಸ್ಪೂನ್ ತೊಗೊಂಡೆ. ಕೈಯಲ್ಲಿ ಮಾಡೋರು ಕೈಯಲ್ಲೇ ಮಾಡ್ತಾರೆ, ನಾನು ಸ್ಪೂನ್ ತೊಗೊಂಡೆ. ಫಸ್ಟ್ ಅದನ್ನು ಪೂರ್ತಿ ಮಿಕ್ಸ್ ಮಾಡಿಬಿಟ್ಟು 1 ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡು ಫುಲ್ಲು ಎಲ್ಲ ಮಾವಿನಕಾಯಿಗೂ ಹೋಗೋ ಥರ ಫುಲ್ಲು ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಪೂರ್ತಿ ಎಲ್ಲದಕ್ಕೂ ಮಿಕ್ಸ್ ಆಗಿದೆ ಅನ್ನೋಷ್ಟವರೆಗೂ ಮಿಕ್ಸ್ ಮಾಡಿಕೊಂಡು ಏನು ಮಾಡಬೇಕು, ಆ ರೀತಿ ಮಿಕ್ಸ್ ಮಾಡೋದ್ರಿಂದನೇ ಮಾವಿನಕಾಯಿ ಚೆನ್ನಾಗಿ ಬರುತ್ತೆ, ಉಪ್ಪಿನಕಾಯಿ ಚೆನ್ನಾಗಿ ಬರುತ್ತೆ ಮತ್ತು ನೀರು ಬಿಟ್ಕೊಳ್ಳಲ್ಲ ಮತ್ತು ಯಾವುದೇ ಥರ ಅಳ್ಸೋಗೋದು ಅವೆಲ್ಲ ಆಗೋದಿಲ್ಲ. ಅದಕ್ಕೆ ನಾನು ಪೂರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಅಂದರೆ ನಾನೀಗ ಸ್ವಲ್ಪ ಹಾಕಿದ್ದೀನಿ, ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಒಂದು ಸ್ವಲ್ಪ ಹಾಕಿದ್ದೀನಿ. ಆಮೇಲೆ 2 ಟೀ ಸ್ಪೂನಷ್ಟು ಖಾರದ ಪುಡಿ ಆದಷ್ಟು ಜಾಸ್ತಿನೇ ಹಾಕಿ. ನಮ್ಮ ಮನೆಯಲ್ಲಿ ಖಾರ ಕಮ್ಮಿ ತಿನ್ನೋದ್ರಿಂದ ನಾನು ಖಾರ ಕಮ್ಮಿ ಹಾಕಿದ್ದೀನಿ. ನೀವು 3 ರಿಂದ 4 ಸ್ಪೂನ್ ಹಾಕ್ಕೊಳ್ಬೋದು. ಯಾಕಂದರೆ ಉಪ್ಪಿನಕಾಯಿ ರಾತ್ರಿ ಎಲ್ಲ ನೆನೆಯೋದ್ರಿಂದ ಬೆಳಗ್ಗೆ ಅಷ್ಟೊಂದೇನು ಖಾರ ಅಂತ ಅನಿಸಲ್ಲ. ಹಾಕ್ಕೊಂಡು ಖಾರದ ಪುಡಿ 2 ಟೀ ಸ್ಪೂನ್ ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾವು ರುಬ್ಬಿಟ್ಕೊಂಡಿದ್ರಲ್ವ ಸಾಸಿವೆ, ಜೀರಿಗೆ, ಮೆಣಸು ಅದನ್ನು ಹಾಕಬೇಕಾದ್ರೆ ಎಷ್ಟು ಘಮ ಅಂತಿತ್ತು ಅಂದರೆ ಮಿಕ್ಸ್ ಮಾಡಬೇಕಾದ್ರೆ ಆಗಲೇ ಬಾಯಲ್ಲಿ ನೀರು ಬರ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಅದು ಹಾಕ್ಬಿಟ್ಟು ಪೂರ್ತಿ ಮಿಕ್ಸ್ ಮಾಡಿಕೊಂಡೆ. ನಂತರ ಎಣ್ಣೆ ಕಾಯಿಸಿಟ್ಕೊಂಡಿದ್ನಲ್ವ, ಎಣ್ಣೆ ಮತ್ತು ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಅದನ್ನು ಹಾಕಿ ಫುಲ್ ಮಿಕ್ಸ್ ಮಾಡಿದೆ. ಫೈನಲ್ ಟಚ್ ಆಯಿತು. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು
ಇದನ್ನಿಟ್ಟರೆ ಮಾವಿನಕಾಯಿ ರೆಡಿ. ನೈಟೆಲ್ಲ ಇದು ನೀಟಾಗಿ ಊರಿರುತ್ತೆ. ಬೆಳಗ್ಗೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಒಂಚೂರು ಉಪ್ಪು ಕಡಿಮೆ ಹಾಕಿದ್ನಲ್ಲ, ಈಗ ಹಾಕ್ಕೊಂಡು ಸರಿ ಮಾಡಿಕೊಂಡೆ. ಉಪ್ಪಿನಕಾಯಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಇದು ನೈಟೆಲ್ಲ ಹುರಿದ್ರೆ ಬೆಳಗ್ಗೆ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.